ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ರೇವಣ್ಣ ಬೇಲ್ ಅರ್ಜಿ ವಿಚಾರಣೆ ಈಗ ಶುರುವಾಗಿದೆ. ಹೊಳೆನರಸೀಪುರ ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ಸಿಗುತ್ತಾ ಹಾಗಾದ್ರೆ ಮಾಜಿ ಸಚಿವರಿಗೆ ರಿಲೀಫ್. 42ನೇ ಎಸಿಎಂಎಂ ಕೋರ್ಟ್ನಲ್ಲಿ ನಿನ್ನೆ ಮಧ್ಯಂತರ ಜಾಮೀನನ್ನು ಪಡೆದುಕೊಂಡಿದ್ರು. ಆದರೆ ಇನ್ನೂ ಕೂಡ ಸಂಕಷ್ಟ ತಪ್ಪಿಲ್ಲ. ರಿಲೀಫ್ ಸಿಗುತ್ತಾ ರೇವಣ್ಣಗೆ ಅಥವಾ ಮತ್ತೆ ಜೈಲ ಬೇಲ? ಒಂದು ದಿನದ ಮಟ್ಟಿಗೆ ಜಾಮೀನು ಕೊಟ್ಟಿತ್ತು. 5 ಲಕ್ಷ ಬಾಂಡು, ಇಬ್ಬರು ಶ್ಯೂರಿಟಿ ಮೇಲೆ ಒಂದಿನಕ್ಕೆ. ಲೈಂಗಿಕ ದೌರ್ಜನ್ಯ ಆರೋಪ ಕೇಸ್ನಲ್ಲಿ ರೇವಣ್ಣ ಮತ್ತೆ ಸಂಕಷ್ಟವನ್ನು ಎದುರಿಸ್ತಾರೆ. 42ನೇ ಎಸಿಎಂಎಂ ಕೋರ್ಟ್ನಲ್ಲಿ ರೇವಣ್ಣ ಬೇಲ್ ಅರ್ಜಿ ವಿಚಾರಣೆ ನಡೀತಾ ಇದೆ. ಈಗಾಗಲೇ ವಕೀಲರು ಅರುಣ್ ಬಂದಿದ್ದಾರೆ, ಅವ್ರ ಪರ ವಕೀಲರು, ರೇವಣ್ಣ ಪರ ವಕೀಲರು, ಜೊತೆಗೆ ಸ್ಪೆಷಲ್ ಪ್ರಾಸಿಕ್ಯೂಟರ್ ಏನಿದ್ದಾರೆ SPP ಅವರು ಕೂಡ ಆಗಮಿಸಿದ್ದಾರೆ. SIT SP ಕೂಡ ಬಂದಿದ್ದಾರೆ. ಈಗ ವಿಚಾರಣೆ ಶುರುವಾಗಿದೆ. ಯಾಕಂತ ಹೇಳಿದ್ರೆ ನಿನ್ನೆ ನಾವು ಗಮನಿಸಿದ್ವಿ, ರೇವಣ್ಣ ಅವರೇ ಖುದ್ದು ಕೋರ್ಟ್ಗೆ ಬಂದು ಸರೆಂಡರ್ ಆಗಿದ್ರು, ನನಗೆ ಜಾಮೀನು ಬೇಕು ಅಂತ. ಇದು ಮೊನ್ನೆ ಏನು ಕೇಸ್ ಇತ್ತು, ಕಿಡ್ನಾಪ್ ಕೇಸು, ಅದ್ರದ್ದು ಓಕೆ, ಅದ್ರ ಜಾಮೀನು ಆಯಿತು, ಆಚೆ ಬಂದರು. ಈಗ ಇದು ಲೈಂಗಿಕ ದೌರ್ಜನ್ಯ ಕೇಸು. ಹೊಳೆನರಸೀಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಮನೆ ಕೆಲಸದವರು ಸಂತ್ರಸ್ತೆ ಈಗ ಅವರ ವಿರುದ್ಧ ದೂರನ್ನು ಕೊಟ್ಟಿದ್ದರು. ರೇವಣ್ಣ ನಿನ್ನೆ ಕೋರ್ಟ್ಗೆ ಹಾಜರಾದರು. ಆ ಸಂದರ್ಭದಲ್ಲಿ ವಾದವನ್ನು ಮಂಡಿಸಿದ್ರು. ರೇವಣ್ಣ ಪರ ವಕೀಲ ಅರುಣ್ ಅವರು ಹೇಳಿದ್ರವರು, ಈ ಒಂದು ಕೇಸಸ್ಗಳೇನಿದ್ದಾವೆ ಬೇಲೆಬಲ್ ಇದ್ದಾವೆ, ನಾನ್ ಬೇಲೆಬಲ್ ಅಲ್ಲ, ಬೇಲೆಬಲ್ ಇವೆಲ್ಲವೂ ಕೂಡ ಹಾಕಿದ್ವು ಸೆಕ್ಷನ್ಗಳು ಅಂತ ಹೇಳಿದರು. ಆಮೇಲೆ SIT ಪರ ವಕೀಲರು ವಾದ ಮಂಡಿಸಿದ್ರು. ಜೈನಾ ಕೊಠಾರಿ ಅವರು, ಅಶೋಕ್ ನಾಯಕ್ ಅವರು, ಇಲ್ಲ 376 ಅತ್ಯಾಚಾರ ಕೇಸ್ ಸೆಕ್ಷನ್ ಅದನ್ನು ಹಾಕಲಿಕ್ಕೆ ಅವಕಾಶವನ್ನು ಕೊಡಬೇಕು ಅಂತ ಹೇಳಿದರು. ನ್ಯಾಯಾಧೀಶರು ಕೂಡ ಅದನ್ನು ಪುರಸ್ಕಾರ ಮಾಡಿದರು. ಪ್ರಿತ್ ಜೆ ಅಂತೇಳಿ ನ್ಯಾಯಾಧೀಶರು, ಅವರ ಪೀಠದಲ್ಲಿ ಅರ್ಜಿ ವಿಚಾರಣೆ ನಡೀತಾ ಇದೆ. ರೇವಣ್ಣಗೆ ಮತ್ತೆ ಸಂಕಷ್ಟ ಎದುರಾಗಬಹುದಾ? ಆ ಸಾಧ್ಯತೆಗಳು ಎಷ್ಟರ ಮಟ್ಟಿಗಿದ್ದಾವೆ? A1 ಆರೋಪಿಯಾಗಿದ್ದಾರೆ HD ರೇವಣ್ಣ, A2 ಪ್ರಜ್ವಲ್, ಆತ ಇಲ್ಲ, ಪರಾರಿ, ಎಸ್ಕೇಪು. ಬಟ್ ಈಗ HD ರೇವಣ್ಣ ಅವರ ಜಾಮೀನಿನ ಭವಿಷ್ಯ ಕೆಲವೇ ಕ್ಷಣಗಳಲ್ಲಿ ನಿರ್ಧಾರ ಆಗುತ್ತೆ. ನಿನ್ನೆ ಮಧ್ಯಂತರ ಜಾಮೀನು ನೀಡಿತು, ಬರೀ 22 ಗಂಟೆ ಮಾತ್ರ ಅವರಿಗೆ ಅವಕಾಶ ಕೊಡ್ತು. ಬಟ್ ಈಗ ಅವರ ಪರ ವಕೀಲರು ಯಾವ ಆಯಾಮದಲ್ಲಿ ವಾದವನ್ನು ಮಂಡಿಸಬಹುದು? ಯಾಕಂತ ಹೇಳಿದ್ರೆ SIT ಪರ ವಕೀಲರು ಆ ಸಂತ್ರಸ್ತೆ ಹೇಳಿಕೆ, ಕೆಲವೊಂದಿಷ್ಟು ಸಾಕ್ಷ್ಯಾಧಾರಗಳು, 164 ಹೇಳಿಕೆ ನ್ಯಾಯಾಧೀಶರ ಮುಂದೆ, ಸ್ಥಳ ಮಹಜರು, ಇವೆಲ್ಲ ಅಂಶಗಳನ್ನು ನ್ಯಾಯಾಧೀಶರ ಮುಂದೆ ಇಟ್ಟಿದ್ದಾರೆ ಆಲ್ರೆಡಿ. ಹಾಗಾಗಿನೇ ರೇವಣ್ಣ ಅವ್ರಿಗೆ ಮತ್ತೆ ಕಾನೂನಿನ ಸಂಕಷ್ಟ ಎದುರಾಗೋ ಸಾಧ್ಯತೆಗಳಿದ್ದಾವೆ.